400 ಮಾಡಿದ್ರೆ 4 12,000 ರೂಪಾಯಿ. ನೀವು ಮಾಡಿದ ಖರ್ಚು ಒಂದೇ ದಿನದಾಗ ಹೋಗತ್ರಿ ಇದು ನಾವು ಮಾಡಿದ ಖರ್ಚು. ಅಂದ್ರೆ ಆಗಲ್ಲ ಅಂತ ಕೈ ಬಿಡ್ತಾರ. ಇಲ್ರಿ ಆಕತಿ, ಆಗ್ಲಿಲ್ಲ ಅಂದ್ರೆ ರೇಟರ ಸಿಗ್ತೈತಿ. ಆಗಿದ್ದೀಗ ಈಗ ಒಂದು ಇಳುವರಿ ಜಾಸ್ತಿ ಬರಲ್ಲ, ಇಲ್ಲಿ ಇಳುವರಿ ಕಮ್ಮಿ ಆತಂದ್ರೆ ರೇಟರ ಸಿಗ್ತೈತಿ. ನೆಲ ಯಾವ ತರ ಹರಿಬೇಕು, ಹಾರ್ವೆಸ್ಟ್ ನಾವು ಈ ಸೈಜ್ ಹಾರ್ವೆಸ್ಟ್ ಮಾಡಿದ್ರೆ ಈ ಸೈಜ್ ಆಗೋರ್ಗೆ ಇದ್ರಾಗ ಬಿಟ್ರೆ ಬರಲ್ರಿ, ಅದು ಲಾಭ ಆಗಲ್ಲ. ಅದು ಲಾಭ ಆಗಲ್ಲ. ಅದು ನಮ್ದು ಏನಿದ್ರು ಹಾರ್ವೆಸ್ಟ್ ಇದು ಕರೆಕ್ಟ್ ನೋಡ್ರಿ, ಇದು ಅರಿಯೋದು ಇಷ್ಟ ಇರ್ಬೇಕು. ಇಷ್ಟಿದ್ರೆ ಒಳ್ಳೆ ಮಾರ್ಕೆಟಿಗೆ ಡಿಮ್ಯಾಂಡ್ ಇರುತ್ತೆ. ಸ್ಟಾರ್ಟಿಂಗ್ ಬೀಜ ಊರಿಂದ ಎಷ್ಟು ದಿನಕ್ಕೆ ಬೆಳೆ ಬರ್ತದೆ? ಇದು 40 ದಿನಕ್ಕೆ ಸ್ಟಾರ್ಟ್ ಆಕತ್ರಿ. ಇದು ಎಷ್ಟು ದಿನಕ್ಕೆ ಮುಗಿತೈತ್ರಿ? ಇದು 2 ತಿಂಗಳ ಮಟ್ಟ ಬರ್ತೀರಿ. ವೆದರ್ ಚೆನ್ನಾಗಿತ್ತು ಅಂದ್ರೆ 2 ತಿಂಗಳ ಮಟ್ಟ ಬರ್ತದೆ. 2 ತಿಂಗಳ ಮಟ್ಟ ಬರ್ತೈತ್ರಿ. ಒಂದ್ ಸರಿ ಯಾರಾದ್ರೆ ಎಷ್ಟು ಬಾಕ್ಸ್ ಇರ್ತೀವಿ? ಇದು ಸ್ಟಾರ್ಟಿಂಗ್ ಇವತ್ತು 20-25 ಬಾಕ್ಸ್ ಸಿಗ್ತೈತೆ ಅಂತ ನನಗೆ ಸ್ಟಾರ್ಟಿಂಗ್ ರೀ. ಮೊದ್ಲೇ ಅದ್ರೆ 20 ಬಾಕ್ಸ್ ಸಿಗ್ತೈತೆ ಅನ್ಕೊಂಡ್ರಿ. ಯಾಕಂದ್ರೆ ಇದ್ರಾಗ 4 ಲೈನ್ ಹರ್ದಿನ್ರಿ ಇವತ್ತು. 4 ಲೈನ್ 8 ಬಾಕ್ಸ್ ಸಿಗೈತಿ. 40,000 ರೂಪಾಯಿ ಮಲ್ಚಿಂಗಿಂದ ಉಳ್ಕೊಂತೈತ್ರಿ ನಮಗೆ. ಆಮೇಲೆ ಕಲ್ಟಿವೇಶನ್ ಹೊಡೆಯೋದು ಉಳ್ಕೊಂತೈತಿ. ಆಲ್ರೆಡಿ ಬೆಡ್ ರೆಡಿ ಇರ್ತೈತಲ್ರಿ, ಅದಕ್ಕೆ ಇಟ್ಬಿಡ್ತೀವಿ. ಆಮೇಲೆ ಇದನ್ನೆಲ್ಲ ತೆಗೆದು ಕಲ್ಟಿವೇಟರ್ ಹೊಡೆದು ಮಲ್ಚಿ ಬೆಡ್ ಹೊಡ್ಕೊಂಡು ಮಲ್ಚ್ ಹಾಕ್ಬೇಕಂದ್ರೆ ಮತ್ತೆ ಒಂದು 50,000 ರೂಪಾಯಿ ಬೇಕಾಕೈತಿ. ಈಗ ಬ್ಯಾಸಿಗೆ ಟೈಮ್ ಬಂತಲ್ಲ, ಇದೆಲ್ಲ ಫಿಲಪ್ ಆತ. ಈಗ ಮಲ್ಚ್ ಹಾಳಾಗಲ್ಲ. ಮಲ್ಚ್ ಹಾಳಾಗಲ್ರಿ, ಇದು ಹಾಳಾಗಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ಇದು ಇನ್ನೊಂದು ತಿಂಗಳವರಿ ಬರ್ಬೋದ್ರಿ ಇದು ಸೌತಿ. ಅತ್ತ ಮತ್ತೆ ಟೊಮಟೊ ಇಟ್ನಪ್ಪ ಅಂದ್ರೆ ಅದು ರಫ್ ಬೆಡ್. ಈಗ ನಾಟಿ ಇಟ್ಟು ಈ ಸಸಿಗೆ ಬೀಜ ಊರಿದ್ವಲ್ರಿ, ಸೌತಿಗೆ ಹೀರಿಕಾಯಿ ಬೆಳೆದಿವಿ. ಆಲ್ರೆಡಿ ಸಾಕಷ್ಟು ಹೀರಿಕಾಯಿ ಬೆಳೆದಿವ್ರಿ. 4.5 ಲಕ್ಷ ರೂಪಾಯಿ ಹೀರಿಕಾಯಿ ಬೆಳೆದಿವಿ. 26ನೇ ತಾರೀಕು ಹಾಕಿದ್ವಿ. ಇವತ್ತು ಎಷ್ಟು 2 ತಾರೀಕು? ಏಪ್ರಿಲ್ ತಿಂಗಳು. 2 ಅಂದ್ರೆ ತಿಂಗಳದ ಒಂದು 4 ದಿನ 5 ದಿನ ಆಯ್ತು ನೋಡ್ರಿ, ಅಷ್ಟೇ. ಅದು ಇವತ್ತು ಹರಿದ್ರೆ ಒಂದು 20 ಬಾಕ್ಸ್ ಐತ್ರಿ. ಈಗ ಬೆಳಗ್ಗೆ ಇಷ್ಟ ಹರಿದ್ರೆ ಒಂದು 20 ಬಾಕ್ಸ್ ಐತ್ರಿ. ಇಲ್ಲಿ ಐತಿ ನೋಡ್ರಿ, ಕಾಯಿ ಎಷ್ಟು ನೀಟ್ ಬಂದೈತಿ. ಅದ ರೀ, ಇದು ಯಾವ್ದು ಓನ್ ಕ್ರಾಪ್ಗೆ ಹಾಕಿರೋದಲ್ಲ ನೋಡ್ರಿ. ಇದು ಸ್ಟೇಕಿಂಗ್ ನಾವು ಮಾಡ್ಬೇಕಂದ್ರ ಕಾಸ್ಟ್ ಜಾಸ್ತಿ ಆಕೈತಿ. ಬ್ಯಾಡಲ್ಲ, ಇದು ಸ್ವಲ್ಪ ಅಲ್ಪಾವಧಿ ಬೆಳಿನ. ಇದು ಇರೋದ 45 ದಿನ ಆವಿಸ್ ಇರ್ತೈತಿ. ಇದು ಎಷ್ಟು 8 ಬಾಕ್ಸ್ ಅಂದ್ರೆ 4,000 ರೂಪಾಯಿ ಬಂದೈತ್ರಿ ಇವತ್ತು. ಅಂದ್ರೆ ಇದಿಷ್ಟು ಹೊಲ ಇದಾಯ್ತು, ಒಂದು 10,000 ರೂಪಾಯಿ ಮಾಲ್ ಐತ್ರಿ. ಇದಿಷ್ಟು ಹೊಲ ಆಡಿದ್ರೆ ಒಂದು 10,000 ರೂಪಾಯಿ ಮಾಲ್ ಐತಿ. ಒಂದು ಕಟಾವಿಗೆ 10,000 ರೂಪಾಯಿ ಮಾಲ್ ಐತಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜಯನಗರ ಜಿಲ್ಲೆಯ ಮುದೇನೂರು ಗ್ರಾಮದಲ್ಲಿ. ಇಲ್ಲೇನಪ್ಪ ಅಂದ್ರೆ ನಾವು ಇದೇ ತೋಟದಲ್ಲಿ ನೀವು ನೋಡ್ಬೋದಿತ್ತು. 1 ತಿಂಗಳಿಂದ ಬಂದಾಗ ಇಲ್ಲಿ ಬೇರೆ ಬೆಳೆ ಇತ್ತು. ಅಂದ್ರೆ ಎಷ್ಟು ಬೇಗವಾಗಿ ಅವರು 2ನೇ ಬೆಳೆ ಅಂದ್ರೆ ನಾವು ಬೀಜ ಇಡೋದಾಗಿ ಅವ್ರ ಮೆಥಡ್ ನೋಡಿದ್ರೆ ಒಂದು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಮಲ್ಚಿಂಗ್ ಮಾಡಿರಲ್ಲ, ಆಮೇಲೆ ಸರಿಯಾದ ಸೀಡ್ಸ್ ನಾವೇನು ಮಾಡಿದ್ರೆ ಹೊಡಿತೀವಿ, ಕಳೆ ಅಂತೈತಿ, ಆಮೇಲೆ ಡ್ರಿಪ್ ಇರಲ್ಲ, ಇವೆಲ್ಲ ತೊಂದರೆ. ಆದ್ರೆ ಇದನ್ನು ಅವ್ರು ಅಳವಡಿಸ್ಕೊಂಡು ಯಾವ ಥರ ಲಾಭ ತೆಗಿತಾರ ಅಂತ ಅವ್ರ ಜೊತೆ ಮಾತಾಡ್ಕೊಂತಾವ. ಅಣ್ಣ ನಮಸ್ತೆ. ಅಣ್ಣ ನಿಮ್ಮ ಹೆಸರು, ನಿಮ್ಮ ಹೇಳ ಸರ್? ನಮ್ಮದು ಅಲ್ಲಿನಕೆರೆ ಹನುಮಂತಪ್ಪ ಮುದೇನೂರು ಅಂತಾರೆ. ಹೂವಿನಡಲಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಈ ಮೊನ್ನೆ ಬಂದಾಗ ಇದ್ರಾಗ ಇದು ಇತ್ತು, ಹೀರೆಕಾಯಿ ಇತ್ತು. ಇವಾಗ ಆಲ್ರೆಡಿ ಇದು ಹೆಂಗ್ರಿ, ಯಾವ ಥರ ಬೀಜ ಮಾಡಿದ್ರಿ? ಹಿಂದ ಅದಕ್ಕೆ ಮಲ್ಚಿಂಗ್ ಬಳಸಿದ್ರಿ, ಅದನ್ನ ಬಳಸ್ಕೊಂಡ್ರ? ನೋಡ್ರಿ, ಅದು ಹಳೆ ಮಲ್ಚಿಂಗ್ ರೀ. ಇದೆಲ್ಲ ಫುಲ್ ಹಳೆ ಮಲ್ಚಿಂಗ್ ರೀ. ಅದೇನು ಹೀರಿಕಾಯಿ ನೀವು ವಿಡಿಯೋ ಮಾಡ್ಕೊಂಡು ಹೋಯ್ದ್ರಲ್ರಿ, ಅದು ಹೀರಿಕಾಯಿ ಐತ್ರಿ. ಅವಾಗ ಹೀರಿಕಾಯಿ ತಕೊಂಡು ನಾವು ಮತ್ತೆ ಮಲ್ಚಿಂಗ್ ವೇಸ್ಟ್ ಆಕತಿ ಅನ್ನೋದು ರುಚಿಗೆ ನಾವ್ ಏನ್ ಮಾಡಿದ್ವಿ, ಮತ್ತೆ ಸೌತಿ ನಾಟಿ ಮಾಡಿದ್ವಿ. ಅದನ್ನ ತಕೊಂಡು ಒಳಗಡೆಲ್ಲ ಕಸ ಪಸ ತಕೊಂಡು ಹುಲ್ಲೆಲ್ಲ ತಕೊಂಡು ಕ್ಲೀನ್ ಮಾಡಿ ಸೌತಿ ಬೀಜ ನಾಟಿ ಮಾಡಿ ನೋಡ್ರಿ. ಹಂಗಂದ್ರೆ ಅದು ಮಲ್ಚಿಂಗ್ ಖರ್ಚು ಕಡಿಮೆ ಆತ್ರಿ. ಮಲ್ಚಿಂದ ಮತ್ತೆ ಖರ್ಚು ಕಮ್ಮಿ ಆಕತ್ರಿ. ಈಗ ಸ್ವಲ್ಪ ಕಮ್ಮಿ ಒಂದು 40,000 ರೂಪಾಯಿ ಮಲ್ಚಿಂಗಿಂದ ಉಳ್ಕೊಂತೈತ್ರಿ ನಮಗೆ. ಆಮೇಲೆ ಕಲ್ಟಿವೇಶನ್ ಹೊಡೆಯೋದು ಉಳ್ಕೊಂತೈತಿ. ಆಲ್ರೆಡಿ ಬೆಡ್ ರೆಡಿ ಇರ್ತೈತಲ್ರಿ, ಅದಕ್ಕೆ ಇಟ್ಬಿಡ್ತೀವಿ. ಆಮೇಲೆ ಇದನ್ನೆಲ್ಲ ತೆಗೆದು ಕಲ್ಟಿವೇಟರ್ ಹೊಡೆದು ಮಲ್ಚಿ ಬೆಡ್ ಹೊಡ್ಕೊಂಡು ಮಲ್ಚ್ ಹಾಕ್ಬೇಕಂದ್ರೆ ಮತ್ತೆ ಒಂದು 50,000 ರೂಪಾಯಿ ಬೇಕಾಕೈತಿ. ಇದು ರಿಲೇ ಬೆಳೆ ರೀ. ಇದು ನೆಕ್ಸ್ಟ್ ಬೆಳೆ ಬರಲ್ರಿ. ನೆಕ್ಸ್ಟ್ ಬೆಳೆ ಚೆನ್ನಾಗಿದ್ದ ಇದು ಕ್ವಾಲಿಟಿ ಇತ್ತಂದ್ರೆ, ಇದೇ ಕ್ವಾಲಿಟಿ ಇತ್ತಂದ್ರೆ ನೆಕ್ಸ್ಟ್ ಬೆಳೆ ಇನ್ನೊಂದು ಸ್ವಲ್ಪ ರಫ್ ಅಂತ ಬೆಳೆ ಬೆಳಿತೀವ್ರಿ. ರಫ್ ಅಂದ್ರೆ ಟೊಮೊಟೊ ಹಾಕ್ತಿವ್ರಿ ಅದಕ್ಕೆ. ಇದೇ ಬೆಡ್ಗೆ ಟೊಮೊಟೊ ಹಾಕಬೇಕಂತ ಪ್ಲಾನ್ ಮಾಡಿದ್ವಿ. ಇದೇ ಮಲ್ಚಿಂಗಿಗೆ ಇದೇ ಬೆಡ್ಗೆ ಇದೇ ಡ್ರಿಪ್ಗೆ ಟೊಮೊಟೊ ಹಾಕಂತ ಮಾಡಿದ್ವಿ. ಒಂದು ಹೀರೆ ಬೆಳೆ ಬೆಳೆದ್ವಿ. ಈಗ ಬ್ಯಾಸಿಗೆ ಟೈಮ್ ಬಂತಲ್ಲ, ಇದೆಲ್ಲ ಫಿಲಪ್ ಆತ. ಈಗ ಮಲ್ಚ್ ಹಾಳಾಗಲ್ಲ. ಮಲ್ಚ್ ಹಾಳಾಗಲ್ರಿ, ಇದು ಹಾಳಾಗಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ಇದು ಇನ್ನೊಂದು ತಿಂಗಳವರಿ ಬರ್ಬೋದ್ರಿ ಇದು ಸೌತಿ. ಅತ್ತ ಮತ್ತೆ ಟೊಮಟೊ ಇಟ್ನಪ್ಪ ಅಂದ್ರೆ ಅದು ರಫ್ ಬೆಡ್. ಇದೇನ ನೀವು ತಿಳಿದ ಅಥವಾ ಏನಾದ್ರ ನೋಡಿ ಮಾಡಿದ್ರಿ? ಎಲ್ಲ ಮಾಡ್ಕೊಂತ ಬಂದಿವ್ರಿ ನಾವು. ಅಲ್ಲಿ ಈಗೆಲ್ಲ ಒಂದು 15 ವರ್ಷದಿಂದ ತರಕಾರಿ ಮಾಡ್ಕೊಂತ ಬಂದಿವಲ್ಲ. ಅಲ್ರಿ, ಇದು ಯಾವ್ದು ಕೆಡ್ಸ್ಲಾರ್ದಂಗ, ಯಾವ್ದು ಮಲ್ಚಿಂಗ್ ಕೆಡ್ಸಲ್ಲ, ಡ್ರಿಪ್ ಕೆಡ್ಸಲ್ಲ, ಬೆಡ್ ಕೆಡ್ಸಲ್ಲ, ಯಾವ್ದು ಇದ್ರಲ್ಲೇ. ಆಮೇಲೆ ಇವೆಲ್ಲ ಒಂದೇ ಮಲ್ಚಿಂಗ್ ಒಂದೇ ಬೆಡ್ ಇರುತ್ತೆ. ಗೊಬ್ಬರ ನಿರ್ವಹಣೆ ಹೆಂಗ್ ಮಾಡಕ್? ಅಂದ್ರೆ ಈಗ ನಾಟಿ ಇಟ್ಟು ಈ ಸಸಿಗೆ ಬೀಜ ಊರಿದ್ವಲ್ರಿ, ಸೌತಿಗೆ ಹೀರಿಕಾಯಿ ಬೆಳೆದಿವಿ. ಆಲ್ರೆಡಿ ಸಾಕಷ್ಟು ಹೀರಿಕಾಯಿ ಬೆಳೆದಿವ್ರಿ. 4.5 ಲಕ್ಷ ರೂಪಾಯಿ ಹೀರಿಕಾಯಿ ಬೆಳೆದಿವಿ. ಆಮೇಲೆ ಈಗ ಸೌತಿ ಹಾಕಿವಿ. ಸೌತಿ ಹಾಕಿ
ಒಂದು 8 ದಿನಕ್ಕೆ ಜರ್ಮ ಆದ ಕೂಡ ನಾವೇನು ಮಾಡಿದ್ವಿ, ವಾಟರ್ ಸಾಲಿಬಲ್ ಗೊಬ್ಬರ ಕೊಟ್ವಿ, ಒಂದು ಮೆಗ್ನೇಷಿಯಮ್ ಕೊಟ್ವಿ, ಒಂದು ಕಾಲೋಮಿಕ್ ಕೊಟ್ವಿ. ಅದೇನಾಯ್ತು ಬೇರೆ ಡೆವಲಪ್ಮೆಂಟ್ಗೆ ರಿಚ್ ಆತದ. ರಿಚ್ ಆತಲ್ರಿ. ಹಂಗಾದಾಗ ಏನಾತಂದ್ರೆ ಇದು ನಮಗೆ ಅವಾಗಿನ ಸ್ಟಾರ್ಟಿಂಗ್ ಸ್ವಲ್ಪ ಬರುತ್ತಲ್ರಿ ಇದು ಬೇರೆ ಇಂಪ್ರೂವ್ಮೆಂಟ್ ಆಗಕ್ಕೆ, ಅದು ಗ್ರೋತ್ ಕೊಡಕ್ಕೆ ಅದು ವರ್ಕ್ ಮಾಡ್ತೀರಿ. ಅದು ಕಾಲೋಮಿಕ್ ಇದು ರೀ. ಹಂಗಾಗಿ ಏನಾಯ್ತು ಅಂದಪ್ಪ ಅಂದ್ರೆ ಈಜಿ ಆಯ್ತು ಅದಕ್ಕೆ ಬೆಳೆಯಕ್ಕೆ. 20 ದಿನದಾದ್ಮೇಲೆ ನಾವೇನು ಮಾಡಿದ್ವಿ, ಗಟ್ಟಿ ಗೊಬ್ಬರ ಕೊಟ್ಟಿವ್ರಿ, ಓಲ್ ಹೊಡೆದು ಆ ಗಿಡದ ಪಕ್ಕಕ್ಕೆ ಒಂದೊಂದು ಇದು 15 ಕೊಟ್ಟಿವ್ರಿ. ಕಾಂಪ್ಲೆಕ್ಸ್ ಕೊಟ್ಟಿವ್ರಿ. 15 ಕೊಟ್ಟಾಗ ಏನಾಯ್ತು, ಗಟ್ಟಿ ಗೊಬ್ಬರ ಸಿಕ್ಕೊಳ್ಳೋನಾಗ ಅದಕ್ಕೆ NPK ಸಿಕ್ಕೊಳ್ಳೋನಾಗ ಏನಾಯ್ತು, ಫಾಸ್ಟ್ ಆತ್ರಿ. ಆಮೇಲೆ ಬೆಳೀರಿ ಹಂಗಂದ್ರೆ ಇದು ಫೆಬ್ರವರಿ 26ಕ್ಕೆ ಹಾಕಿದ್ವಿ ರೀ. ಇದನ್ನ 26ನೇ ತಾರೀಕು ಹಾಕಿದ್ವಿ. ಇವತ್ತೇ ಎಷ್ಟು 2ರ ತಾರೀಕು, ಏಪ್ರಿಲ್ ತಿಂಗಳು ರೀ. 2 ಅಂದ್ರೆ ತಿಂಗಳದ ಒಂದು 4 ದಿನ 5 ದಿನ ಆಯ್ತು ನೋಡ್ರಿ ಅಷ್ಟೇ. ಅದು ಇವತ್ತು ಹರಿದ್ರೆ ಒಂದು 20 ಬಾಕ್ಸ್ ಐತ್ರಿ. ಈಗ ಬೆಳಗ್ಗೆ ಇಷ್ಟ ಹರ್ಕೊಂಡೋಗಿವಿ, ಹರಿದ್ರೆ ಒಂದು 20 ಬಾಕ್ಸ್ ಐತ್ರಿ. ಇಲ್ಲಿ ಐತಿ ನೋಡ್ರಿ, ಕಾಯಿ ಎಷ್ಟು ನೀಟ್ ಬಂದೈತಿ. ಅದ ರೀ. ಇದು ಯಾವ್ದು ಓನ್ ಕ್ರಾಪ್ಗೆ ಹಾಕಿರೋದಲ್ಲ ನೋಡ್ರಿ. ಇದು ಓನ್ ಒಮ್ಮೆಟ್ಟಿಗೆ ಅದು ಪರ್ಯಾಯ ಬೆಳೆ ಹಾಕಿರೋದು. ಒಂದೇ ಮಲ್ಚಿಂಗ್ನಾಗ ಓನ್ ಖರ್ಚು ಮಾಡಿರೋದು ಭಾಳ ಕಮ್ಮಿ ಐತ್ರಿ. ಅದಕ್ಕೆ ಬೀಜ ಯಾವ್ದು ಇದು ಬೀಜ ಇದು ರೀ, ಕಲಾಸ್ ಕಂಪ್ನಿದು. ಸಾಲಿನಿಂದ ಸಾಲಿಗೆ 6 ಅಡಿ ಐತ್ರಿ. ಗಿಡದಿಂದ ಗಿಡಕ್ಕೆ 1 ಕಾಲು ಐತ್ರಿ. 1 ಕಾಲ್ ಪಕ್ಕ ಸಿಗ್ತೈತ್ರಿ. 1 ಕಾಲ್. ಯಾಕಂದ್ರೆ 1 ಅಡಿದು ಇರಿದಿತ್ತಲ್ಲ, ನಡಕ್ ಮತ್ತೊಂದು ತೋಟದ ಸೌತಿ ಹಾಕಿನ. ಅದು ಈರಿ ಜಾಗ ಬಿಟ್ಟು ಈರಿ ಜಾಗದಾಗ ಐತ್ರಿ. ಈರಿ ಜಾಗದಾಗ ಐತಿ. ಬಟ್ ಇದನ್ನ ಮಾಡಿದ್ವಲ್ಲ, ನಡಕ್ ಒಂದು ಗ್ಯಾಪ್ ಆಕತ್ತಲ್ಲ, ದೂರ ಆಕತಿ ಅನ್ನೋದಕ್ಕೆ ನಾವೇನ್ ನಡಕ್ ಮತ್ತೊಂದು ಇಟ್ಟಿವ್ರಿ. ಅದಕ್ಕೆ ಈ ಈರಿ ಜಾಗದಾಗ ಇಟ್ರ ಬೇರಿಗೆ ಅಂತ ಬಂದಂತ ಈರಿಕಾಯಿ ಬಂದಂತ ರೋಗ ಸೌತಿಗೆ ಬರಲ್ಲ. ಬರ್ತೈತ್ರಿ. ಸ್ವಲ್ಪ ಅವಾಯ್ಡ್ ಮಾಡ್ಕೊಂತ ಹೋಗ್ಬೇಕು, ಔಷಧಿ ಹೊಡ್ಕಂತ ಹೋಗ್ಬೇಕು, ಪೆಸ್ಟಿಸೈಡ್ ಹೊಡ್ಕಂತ ಹೋಗ್ಬೇಕು. ಬರ್ತೈತ್ರಿ ಸ್ವಲ್ಪ. ಬರ್ತ್ರಿ. ಔಷಧಿ ಹೊಡ್ಕೋಬೇಕ್ರಿ ಸ್ಟಾರ್ಟಿಂಗ್. ಬೀಜ ಊರಿಂದ ಎಷ್ಟು ದಿನಕ್ಕೆ ಬೆಳೆ ಬರ್ತದೆ? ಇದು 40 ದಿನಕ್ಕೆ ಸ್ಟಾರ್ಟ್ ಆಕತ್ರಿ. ಇದು ಎಷ್ಟು ದಿನಕ್ಕೆ ಮುಗಿತೈತ್ರಿ? ಇದು 2 ತಿಂಗಳ ಮಟ್ಟ ಬರ್ತ್ರಿ. ವೆದರ್ ಚೆನ್ನಾಗಿತ್ತು ಅಂದ್ರೆ 2 ತಿಂಗಳ ಮಟ್ಟ ಬರ್ತೀರಿ. 2 ತಿಂಗಳ ಮಟ್ಟ ಬರ್ತ್ರಿ. ವೆದರ್ ಸಿಗ್ಲಿಲ್ಲ, ಸ್ವಲ್ಪ ನಮ್ದು ರೀಸೆಂಟ್ ಆಗಿ ಏನಾತಂದ್ರೆ ಅಲ್ಲಿ ಒಂದು ಹೊಲ 1.5 ಎಕರೆ ಅದು ವಾತಾವರಣ ಸರಿ ಆಗ್ಲಿರಿ. ಅದು ಜಲ್ದಿ ಹಾಕ್ಲಾತು. ಈಗೇನು ರೇಟ್? ಇವತ್ತಿಂದು 520 ರೂಪಾಯಿ ಆಗೈತ್ರಿ. ಇವತ್ತು ಅಂದ್ರೆ ಒಂದು ಬಾಕ್ಸಿಗೆ 520 ಆಗೈತ್ರಿ. ಒಂದ್ ಸರಿ ಹರಿದ್ರೆ ಎಷ್ಟು ಬಾಕ್ಸ್ ಇರ್ತೀವಿ? ಇದು ಸ್ಟಾರ್ಟಿಂಗ್ ಇವತ್ತು 20-25 ಬಾಕ್ಸ್ ಸಿಗ್ತೈತೆ ಅಂತ ನನಗೆ ಮೊದ್ಲೇ ಆದ್ರೆ 20 ಬಾಕ್ಸ್ ಸಿಗ್ತೈತೆ ಅನ್ಕೊಂಡ್ರಿ. ಯಾಕಂದ್ರೆ ಇದ್ರಾಗ 4 ಲೈನ್ ಹರಿದಿನ್ರಿ. ಇವತ್ತು 4 ಲೈನ್ 8 ಬಾಕ್ಸ್ ಸಿಗತಿ. 8 ಬಾಕ್ಸ್ ಸಿಗತಿ. ಇನ್ನು 27 ಲೈನಾಗ 4 ಮೈನಸ್ ಮಾಡಿದ್ರೆ ಎಷ್ಟು ಉಳಿತ್ರಿ? 23 ಸಾಲ ಅದಾವ್ರಿ. ಒಂದು ಮಾರ್ಕೆಟ್ ಇಲ್ಲಿ ಅಡಲಿ ಹೊಂಟೈತ್ರಿ. ಈಗ ಜಾಸ್ತಿ ಆತಂದ್ರೆ ನಾವು ಮುಂಡ್ರಿಗೆ ಇಲ್ಲಕ್ನಪ್ಪ ಅಂದ್ರೆ ಹಿಂಗ ಅರ್ಥಮಳ್ಳಿ ಇದು ಗದಗ ಹಿಂಗೆ ಕಳಿಸ್ತೀವಿ. ಖರ್ಚು ಏನಾಯ್ತು ಸರ್ ಸದ್ಯ ಇಲ್ಲಿವರೆಗೆ ಖರ್ಚು ಒಂದು ಅದು ಇನ್ನು ಹುಲ್ಲು ಕ್ಲೀನ್ ಮಾಡಕ್ಕೆ ಜಾಸ್ತಿ ಹೋಗಿರೋದು ಸರ್. ಒಳಗಳ ಹುಲ್ಲ, ಯಾಕಂದ್ರೆ ಮೊದ್ಲ ಒಂದು ರೀಸೆಂಟ್ ಬೆಳೆಯಿತ್ತಲ್ಲ, ಅದನ್ನೆಲ್ಲ ತೆಗಿಯಾಕ ಒಂದು 10,000 ರೂಪಾಯಿ ಹೋತು. ಆಮೇಲೆ ಒಂದು 5,000 ರೂಪಾಯಿ ಇದು ರೀ ಇರ್ಬೋದು. ಒಟ್ಟು ಒಂದು 30,000-40,000 ಖರ್ಚು ಮಾಡಿರ್ಬೋದು. ಅದಕ್ಕೆ ನಾವು ತಿರುಗಿ ಒಳ್ಳಿ ಒಂದು 30,000 ಮಾಡಿರ್ಬೋದ್ರಿ ಅಷ್ಟ ನನ್ನ ಅನಿಸಿಕೆ. ಯಾಕಂದ್ರೆ ಅದನ್ನ ತೆಗೆದಾಕಕ್ಕೆ ಒಂದು 10,000 ರೂಪಾಯಿ. ಆಕ್ಚುಲಿ ಇದಕ್ಕಲ್ಲ, ಹಿಂದಿಂದ ಕ್ಲೀನ್ ಮಾಡಕ್ಕೆ ಒಂದು 10,000 ರೂಪಾಯಿ ಹೋದ್ರಿ. ಇದ್ರದೇನ್ರಿ ಒಂದು 5,000 ರೂಪಾಯಿ ಬೀಜ ಹೋಗಿಲ್ಲ. ಅದಕ್ಕೆ ಒಂದು 5,000 ರೂಪಾಯಿ ಗೊಬ್ಬರ ಹೋಗಿರ್ಬೋದು. ಮೊನ್ನೆ ಕಟ್ಟೋ ಈಗ ಎಷ್ಟು ಒಂದು 5,000 ಬಂತು. ಇವತ್ತು 5,000 ರೂಪಾಯಿ ಬಂದತ್ರಿ. ಇವತ್ತು 5,000 ಎಷ್ಟು 8 ಬಾಕ್ಸ್ ಅಂದ್ರೆ 4,000 ರೂಪಾಯಿ ಬಂದತ್ರಿ ಇವತ್ತು. ಅಂದ್ರೆ ಇದಿಷ್ಟು ಹೊಲ ಇದಾಯ್ತು. ಒಂದು 10,000 ರೂಪಾಯಿ ಮಾಲ್ ಐತ್ರಿ. ಇದಿಷ್ಟು ಹೊಲ ಹರಿದ್ರೆ ಒಂದು 10,000 ರೂಪಾಯಿ ಮಾಲ್ ಐತಿ. ಒಂದು ಕಟಾವಿಗೆ 10,000 ರೂಪಾಯಿ ಮಾಲ್ ಐತಿ. ಈಗ ಎಷ್ಟು ಕಟಾವ್ ಆಗೋದ್ರಿ? ಕಟಾವ್ ಅಂದ್ರೆ ಡೇ ಬೈ ಡೇ ಸರ್. ಅದು ದಿನಾಲ ಕಟಾವ್ ಮಾಡೋದು ಡೇ ಬೈ ಡೇ. ಅಂದ್ರೆ ಇದ್ರಾಗ ಭಾಗ ಮಾಡ್ಕೊಂತೀವ್ರಿ. ಈಗ 27 ಸಾಲ ಅದಾವಲ್ಲ, ಒಂದು 10-15 ಸಾಲ ಇವತ್ತು, ಇನ್ನೊಂದು 14 ಸಾಲ ನಾಳೆ. ಇವತ್ತು ಹರಿದದ್ದು ನಾಳೆ ಹರಿಯಂಗಿಲ್ಲ, ನಾಳೆ ಹರಿದದ್ದು ನಾಡ್ದು ಹರಿಯಂಗಿಲ್ಲ. ಹಿಂಗ ದಿನಾನ ಹರಿಯದ ಮಾಡ. ಇಲ್ಲಿವ್ರಿಗೆ ಹರಿಯದ್ರೆ ಇದು ಹಾಕ್ಲಾಗ ಅವ್ರಿಗೆ ಹರಿಯದ್ರಿ. ಹಂಗ ಸುಮ್ಮನೆ ಅದು ನಮಗೆ ರೀಸೆಂಟ್ ಒಂದು 5 ಬಾಕ್ಸ್ ಅಂದ್ರೆ ನೀವು ಮಾರ್ಕೆಟ್ ಹೋಗ್ಲೇಬೇಕು, ರೊಕ್ಕದ ಮುಖ ನೋಡ್ಲೇಬೇಕು. ಇವತ್ತು ಅನ್ಕೊಂಡಿವಿ ನಾವು ಒಂದು 10 ಬಾಕ್ಸ್ ಬರ್ಬೋದು ಅನ್ಕೊಂಡಿದೀವಿ ರೀ. ಆದ್ರೂ 4 ಲೈನಿಗೆ 8 ಬಾಕ್ಸ್ ಸಿಗತಿ. 4 ಲೈನಿಗೆ 27 ಲೈನ್ ಪೂರ್ತಿ ಐತ್ರಿ. ಇನ್ನೂ ಹರಿಯೋದನ್ನ ಅದನ್ನು ಅಂದ್ರೆ ಎರಡನೇ ಒಂದ್ಸಲ ಕಟಾವ್ ಮಾಡಿದ್ಮೇಲೆ ಮತ್ತೆ ರೈಸ್ ಆಕತ್ರಿ. ಯಾಕಂದ್ರೆ ಒಂದ್ ದಪ್ಪಂದಿರುತ್ತಲ್ಲ, ಅದು ಫಸ್ಟ್ಗೆ ಒಂದೊಂದು ಸಿಗೋದಿಲ್ಲ, ದಪ್ಪದ್ದು ಕಾಣಂಗಿಲ್ಲ. ಅದು ದಪ್ಪಂದ ಈಗ ಒಂದ್ಸಲ ನಾವು ಹೊರದ್ ಬಿಟ್ರ ಕ್ಲೀನ್ ಆಗ್ಬಿಡತ್ರಿ ಅದೆಲ್ಲ.
ಹಂಗಾದಾಗ ಹೆಂಗಾಕೈತಿ ಅಂದ್ರೆ ಇನ್ನೂ ಜೋರ್ ಆಗೈತಿ ನೋಡ್ರಿ ಇದೆಲ್ಲ ದಪ್ಪ ಆಗೈತಿ. ಕಟ್ಗಿ ಕಟ್ಟಿ ಮಾಡಿದ್ರೆ ಹೆಂಗ್ರಿ ಇಲ್ರಿ ಇದನ್ನ ಕಟ್ಗಿ ಕಟ್ಟಿ ಮಾಡಕಂದ್ರ ಇದು ರಿಂಗ್ಸ್ ಹಿಡಿಯಲ್ರಿ ಜಾಸ್ತಿ. ನಾವ ಸ್ಟೇಕಿಂಗ್ ಮಾಡಕೈತಿ. ಸ್ಟೇಕಿಂಗ್ ನಾವ್ ಮಾಡ್ಬೇಕಂದ್ರ ಕಾಸ್ಟ್ ಜಾಸ್ತಿ ಆಕೈತಿ. ಬ್ಯಾಡಲ್ಲ ಇದು ಸ್ವಲ್ಪ ಅಲ್ಪಾವಧಿ ಬೆಳಿನ ಇದು ಇರೋದ 45 ದಿನ ಆವಿಸ್ ಇರ್ತೈತಿ. ಅಂದ್ರೆ ಬೀಜ ಊರಿಂದ ಹಿಡಿದು ಕಟಾವ್ ಮಾಡೋದು 90 ಡೇಸ್ ಇರೋದು ಇದು 90 ದಿನ ಇರ್ತೈತ್ರಿ. 45 ದಿನಕ್ಕೆ 45 ದಿನಕ್ಕೆ ಸ್ಟಾರ್ಟ್ ಆದಾಗ 45 ದಿನ ಸೊಗಸಾಗಿ ಬರುತ್ತೆ ಬೆಳೆ. ಯಾವ್ದು ರೋಗ ಇಲ್ಲ ಅಂದ್ರ ಬಿಸಿಲು ಒಂದು ಯಾವ್ದು ರೋಗ ಇಲ್ಲ ಅಂದ್ರ ರೋಗತ್ತಂದ್ರ ಹೋಗ್ಬಿಡ್ತಾರೆ ಜಲ್ದಿ ಹೋಗ್ಬಿಡ್ತೈತಿ. ಹಂಗಾದಾಗ ಹೆಂಗೈತೆ ನಾವು ಸ್ಟೇಕಿಂಗ್ ಮಾಡಿದ್ರ ಅದು ಖರ್ಚು ಜಾಸ್ತಿ ಬರ್ತರಿ. ಈ ಸೈಜ್ ಆಗೈತೆ ನೋಡ್ರಿ. ಈ ಸೈಜ್ ನಾವು ಇವತ್ತು ಕಿತ್ವಿ ಅಂದ್ರ ನಾಳೆ ಆಲ್ರೆಡಿ ಇದು ರೆಡಿ ಇರೋದ್ರಿ. ನಾಳೆ ಇದು ಓವರ್ ಸೈಜ್ ರೀ. ಇದು ಇನ್ನು ಜಾಸ್ತಿ ಬಿಡಂಗಿಲ್ಲ ನಾವು. ಜಾಸ್ತಿ ಬಿಟ್ಟು ರೇಟ್ ಅಲ್ಲಿ ರೇಟ್ ಕಮ್ಮಿ ಆಕತಿ, ಮಾರ್ಕೆಟ್ನಾಗ ಹೋಗೋದಿಲ್ಲ. ಆಮೇಲೆ ಇಲ್ಲಿ ಗಿಡ ಬೃಹತ್ ಆಗಲ್ರಿ. ಇದು ಗಿಡನೇ ಕೆಡತೈತಿ, ಡೆವಲಪ್ ಆಗಲ್ರಿ. ಇದರಲ್ಲಿ ಒಂದು ಟೆಕ್ನಿಕ್ ಅಂತ ಆಯ್ತ್ರಿ. ನೆಲ ಯಾವ ತರ ಹರಿಬೇಕು. ಹಾರ್ವೆಸ್ಟ್ ನಾವು ಈ ಸೈಜ್ ಹಾರ್ವೆಸ್ಟ್ ಮಾಡಿದ್ರೆ ಈ ಸೈಜ್ ಆಗೋರ್ಗೆ ಇದ್ರಾಗ ಬಿಟ್ರೆ ಬರಲ್ರಿ. ಅದು ಲಾಭ ಆಗಲ್ಲ. ಅದು ಲಾಭ ಆಗಲ್ಲ. ಅದು ನಮ್ದು ಏನಿದ್ರು ಹಾರ್ವೆಸ್ಟ್ ಇದು ಕರೆಕ್ಟ್ ನೋಡ್ರಿ. ಇದು ಅರಿಯೋದು ಇಷ್ಟ ಇರ್ಬೇಕು. ಇಷ್ಟಿದ್ರೆ ಒಳ್ಳೆ ಮಾರ್ಕೆಟಿಗೆ ಡಿಮ್ಯಾಂಡ್ ಇರುತ್ತೆ. ಅಂದ್ರೆ ಇಲ್ಲೇ ಐತಲ್ರಿ ಇವತ್ತಿನ ಲೆಕ್ಕಕ್ಕೆ 2 ಬಾಕ್ಸ್ ಸಿಕ್ಕೈತಿ. 4 ಲೈನ್ಗೆ 8 ಬಾಕ್ಸ್ ಸಿಕ್ಕೈತಿ. ಈ 27 ಬಾಕ್ಸ್ 27 ಲೈನ್ ಅಂದ್ರೆ ಲೆಕ್ಕ ಐತ್ರಿ. ಅದು 30-40 ಬಾಕ್ಸಿನ ಲೆಕ್ಕ ಐತಿ. 30-40 ಬಾಕ್ಸ್ ಒಂದು ಸಲ ಕಟಾವ್ ಮಾಡಿದ್ರೆ ಒಂದು 30 ಬಾಕ್ಸ್ ಅಂತ ಕಟಾವ್ ಮಾಡಿದ್ರೆ ಒಂದು ಕಟಾವ್ 30 ಬಾಕ್ಸ್ ಅಂತ ಸಿಗುತ್ತೆ. 400 ಮಾರಿದ್ರೆ 400 ಮಾಡಿದ್ರೆ 4 1200 ರೂಪಾಯಿ. ನೀವು ಮಾಡಿದ ಖರ್ಚು ಒಂದೇ ದಿನದಾಗ ಹೋಗತ್ರಿ. ಇದು ನಾವು ಮಾಡಿದ ಖರ್ಚು ಅಂದ್ರೆ ಆಗಲ್ಲ ಅಂತ ಕೈ ಬಿಡ್ತಾರ. ಇಲ್ರಿ ಆಕತಿ. ಆಗ್ಲಿಲ್ಲ ಅಂದ್ರೆ ರೇಟರ ಸಿಗ್ತೈತಿ. ಆಗಿದ್ದೀಗ ಈಗ ಒಂದು ಇಳುವರಿ ಜಾಸ್ತಿ ಬರಲ್ಲ. ಇಲ್ಲಿ ಇಳುವರಿ ಕಮ್ಮಿ ಆತಂದ್ರೆ ರೇಟರ ಸಿಗ್ತೈತಿ. ಅದ್ರಾಗಂತ ಕವರ್ ಹಾಕಿವ್ ನಾವು. ಈಗ ಜಾಸ್ತಿ ಮಾಲ್ ಬಂದಾಗ ಎಲ್ಲರದ್ದು ಜಾಸ್ತಿ ಮಾಲ್ ಬಂದಿರ್ತೈತಿ, ರೇಟ್ ಬೀಳ್ತೈತಿ. ಇದು ಬೇಸಿಗೆ ಟೈಮ್ನಾಗ ಹಾಕಿವಪ್ಪ ಅಂದ್ರೆ ಮಾಲ್ ಬಂದಿರಲ್ಲ, ಸ್ವಲ್ಪ ಮಾಲ್ ಕಮ್ಮಿ ಆಗಿರ್ತೈತಿ. ಇರೋ ಬಾಕ್ಸ್ಗೆ ಈಗ 1060 ರೂಪಾಯಿ ಮಟನ ಮಾರಿ ನಾನು ಇದೇ ಸೌತಿಕಾಯಿನ ಹೋದ್ಸಲ. ಒಂದು ಬಾಕ್ಸಿಗೆ 1060 ರೂಪಾಯಿ ಮಟ ಮಾರಿವ್ರಿ. ಹೇಳು ಬೀಳಿದ್ರು ಮತ್ತೆ ಇದು ನಾವು ಮಾಡಿದ ಖರ್ಚಿಗಂತ ಮೋಸ ಆಗಲ್ರಿ. ಇದು ಮೋಸ ಆಗಲ್ಲ, ಸಾಧ್ಯನೇ ಅಲ್ಲ. ಈಗ ನೀವೇ ತಿಳ್ಕೊಂಡ್ರಿ ಇವತ್ತಿಂದು 400 ರೂಪಾಯಿ ಆಯ್ತಂದ್ರೆ ಇದೆಲ್ಲ ಸೇರಿದ್ರೆ ಒಂದು 10,000 ರೂಪಾಯಿ ಆಕತಿ ಅಂತೀರಿ. ಬೇಡ ಇನ್ನೊಂದು 10,000 ರೂಪಾಯಿ ಆಗಲ್ರಿ. ನಾವು ಮಾಡಿದ್ರೆ 20,000 ಸೇವ್ ಆಗಲ್ಲ. ಅದ್ರಾಗ ಆಕತಿ. ಇನ್ನೊಂದ್ಸರಿ ಕಟಾವ್ ಮಾಡಿದ್ರೆ ಸಾಕು ಒಂದು 20,000 ರೂಪಾಯಿ ಆಕತಿ ಇನ್ನೊಂದ್ಸಲ ಕಟಾವ್ ಮಾಡಿದ್ರೆ. ಅಂತ ಒಂದು 10 ಬೇರೆ ಕಟಾವ್ ಆಗ್ಬಿಟ್ರೆ ಇದೇ ರೇಟ್ನಾಗ ಒಂದು 10 ಸಲ ಕಟಾವ್ ಆಗ್ಬಿಟ್ರೆ ನಾವು ಮಾಡಿರೋ ಖರ್ಚು ನಾವು ಎಲ್ಲ ತೆಗೆದು ನಮಗೆ ಒಂದು 10-20,000 ರೂಪಾಯಿ ಉಳಿತಾವೆ. ಜಾಸ್ತಿ ಇನ್ನು ಜಾಸ್ತಿ ಬಂತಂದ್ರೆ ಲಕ್ಷಗಟ್ಲೆ ಉಳಿತೈತಿ. ನಮಗೇನಾಗಲ್ಲ ಅಂದ್ರೆ 50,000 ರೂಪಾಯಿದಾರ ಆಗೋಕತ್ತಿದ್ದು. ನೀವು ಹೇಳೋ ಖುಷಿನ ಹೇಳತ್ತೀರ ಅಂದ್ರೆ ಆಗತ್ರಿ. ಆಗತಿ. ದುಡಿಬೇಕು, ಕಳಿಸ್ಬೇಕು. ಇದನ್ನ ಕ್ಲೀನಾಗಿ ಅರಿಬೇಕು, ದಪ್ಪ ಆಗಕ್ ಬಿಡಬಾರ್ದು. ರೋಗ ಅಂದ್ರೆ ಅದಕ್ಕೆ ಜಾಸ್ತಿ ಈಗ ಈ ರೀಸೆಂಟ್ ಆಗಿ ವೈರಸ್ ಜಾಸ್ತಿ ಸ್ಟಾರ್ಟ್ ಆಗೈತ್ರಿ. ಈಗ ವೈರಸ್ ಆ ವೈರಸ್ ಬಂತಂದ್ರೆ ನಮಗೆ ಅದು ಏನು ಮಾಡಿದ್ರೆ ಕಂಟ್ರೋಲ್ ಆಗಲ್ರಿ. ಅದು ತಪ್ಪಿ ಅಂದ್ರ ನಾವ್ ನೋಡ್ಕಿ ಊಜಿ ಹೊಡ್ತಿ ಅಂದ್ರ ಊಜಿ ಟ್ರಾಪ್ ಹಾಕಿವಿ. ಹೌದ್ರಾ? ಅಲ್ಲಿ ಕಾಯಿ ಕೊರಕ ಬಂತಾರ ಸೋಲಾರ್ ಐತಿ. ಅವೆಲ್ಲ ಕಂಟ್ರೋಲ್ ಮಾಡ್ತಾವ್ರಿ. ಬ್ಯಾಡ ಅಂದ್ರೆ ಒಂದು ಪೆಸ್ಟಿಸೈಡ್ ಹೊಡ್ಕಂತೀವಿ. ಯಾವ್ದಾರ ಒಂದು ಉಳಿದ ಊಜಿದ ಯಾವ್ದಾರ ಒಂದು ಹೊಡ್ಕಂತೀವಿ. ಬೂದ್ ರೋಗ ಬಂತಂದ್ರೆ ಒಂದು ಹೊಡ್ಕಂತೀವಿ. ಈ ವೈರಸ್ ಬಂದ್ರೆ ಸ್ವಲ್ಪ ಕಷ್ಟ, ಟಫ್ ಆಕತ್ರಿ. ಬೆಳಿ ಕೈ ಸಿಗಲ್ಲ, ಹೋಗ್ಬಿಡ್ತೈತಿ. ಅಂದ್ರೆ ನಾವು ಆಲ್ರೆಡಿ ಬೆಳೆದ್ರ ಮಲ್ಚಿಂಗ್ ಶೀಟ್ ಇತ್ತಲ್ರಿ, ಅದೇ ಹೊಲ ಹತ್ತಲ್ಲ, ಅದೇ ಬೆಡ್ ಹತ್ತ. ಈಗ ನಾವೇನಾರ ಬ್ಯಾರೆದಕ್ಕೆ ಹೋದ್ನಪ್ಪ ಅಂದ್ರ ಭಾಳ ಅದು ಈಗ ಈರಿ ಬೆಳೆನ ಬ್ಯಾರೇದ್ ಇನ್ನೊಂದು ಯಾವ್ದಾರ ಆಗಲ ಬೆಳೆ ಹಾಕ್ಬೋದಾಯ್ತು. ಈ ಮುಂಗಾರಿ ಆಗಲ ಬೆಳೆ ನಿಲ್ಸೋದ್ ಕಷ್ಟ ಆಕತ್ರಿ. ಗೂಟ ಹೊಡೆದು ನಿಲ್ಸೋದ್ ಕಷ್ಟ ಆಕತಿ. ಮಳೆ ಗಾಳಿ ಅದು ಒಂದ್ಸಲ ಬಿದ್ದು ಎತ್ತಿ ಅಂದ್ರ ಲಾಸ್ ಆಕತಿ. ಇದು ಬೀಳೋದನ್ನ ಇಲ್ಲ, ಎತ್ತಿ ಕಟ್ಟಂಗನೆ ನೆಲದಾಗ ಇರತ್ರಿ. ಇದು ಏನೂ ಆಗಲ್ಲ. ಇದು ಆಮೇಲೆ ಅಲ್ಪಾವಧಿ ಬೆಳೆ ನಾವು ಬೇಡ ಅಂದ್ರೆ ಮತ್ತೆ ಮೆಕ್ಕೆಜೋಳ ಮುಂಗಾರಿಗೆ ಮೆಕ್ಕೆಜೋಳಕ್ಕೆ ಹೋಗ್ಬಿಡ್ಬೋದು. ಇದು ಯಾವ್ದು ಬೇಡಪ್ಪ, ಟಮಾಟೊ ಹಾಕೋದು ಬೇಡ, ಯಾವ್ದು ಬೇಡ ಅಂದ್ರೆ ನಾವು ಮೆಕ್ಕೆಜೋಳಕ್ಕೆ ಹೋಗ್ಬಿಡ್ಬೋದು ಆರಾಮು. ಜಲ್ದಿ ಮತ್ತೆ ಮೆಕ್ಕೆಜೋಳಕ್ಕೆ ಸಿಗ್ತೈತಲ್ರಿ ಹೊಲ ನಮಗೆ. ರೀಸೆಂಟ್ ಆಗಿ 1.5 ತಿಂಗಳು ಅಂದ್ರೆ ಮೆಕ್ಕೆಜೋಳ ಬಿತ್ತ ಸೀಸನ್ ಬರ್ತಾರೆ. ಅವಾಗ ಮತ್ತೆ ನಮಗೆ ಹೊಲ ಸಿಗ್ತೈತಲ್ಲ, ಕುಲ್ಲ ಹೊಲ ಸಿಗ್ತೈತಿ. ಮೆಕ್ಕೆಜೋಳ ಯಾವತ್ತಿಗೆ ಸಪೋರ್ಟಿವ್ ಬೆಳಿರಿ. ಅದು ಇದ್ರ ನಾವ್ ಏಳು ಬೀಳು ಆದ್ರೂ ಅದು ಒಂಥರ ಒಂದು ಆಧಾರ ಸ್ತಂಭದ್ದಂಗೆ ನಮಗೆ ಸ್ಥಿರ ಆದಾಯ ಕೊಡ್ತಿರ್ತೈತಿ. ನಾವು ಎಷ್ಟು ಕ್ವಿಂಟಲ್ ಆಗತ್ತೆ ಅಂತ ಒಂದು 2 ಕ್ವಿಂಟಲ್ ಬೆಳಿಬಹುದು, ರೇಟ್ ಸಿಗಲ್ಲ. ಇದು ಬೆಳಿಬಹುದು, ರೇಟ್ ಸಿಗಲ್ಲ. ಇಲ್ಲ ರೋಗಕ್ಕೆ ತುತ್ತಾಕತಿ. ಇಲ್ಲಕ್ನಪ್ಪ ಅಂದ್ರ ಬೆಳೆ ಬರೋದಿಲ್ಲ. ಅದು ಹಂಗಾಗಲ್ರಿ. ಅದು ಇವತ್ತು 25 ಕ್ವಿಂಟಲ್ ಬರಲ್ಲ ಅಂದ್ರೆ 20 ಕ್ವಿಂಟಲ್ ಸಿಗ್ತೈತಿ ಮೆಕ್ಕೆಜೋಳ. ಅದು ನಮ್ ಬ್ಯಾಲೆನ್ಸ್ ಹಿಡಿತೈತ್ರಿ. ಅದು ಏನಂದ್ರ ಭಾಳ ಲಾಭ ಆಗಲ್ಲ ಅನ್ನೋ ಕಷ್ಟ, ಸಪೋರ್ಟಿವ್ ಆಗಿರ್ತೈತಿ ನಮಗೆ ಅದು ಮೆಕ್ಕೆಜೋಳ ಮಾತ್ರ. ಇನ್ನೂ ಏನು ಖರ್ಚು ಐತಿ ಇದಕ್ಕೇನಿಲ್ರಿ, ಬಟ್ ಔಷಧಿ ಹೊಡಿತೀವಿ ವಾರಕ್ಕೊಂದು. ವಾಟರ್ ಸಾಲೆಬಲ್ ಗೊಬ್ಬರ ಕೊಡ್ತೀವಿ.
ಕಾಯಿ ಕೀಳೋದಷ್ಟೇ. ನೀರು ನೀರಂತೂ ಕಂಪಲ್ಸರಿ ದಿನಕ್ಕೆ 2 ತಾಸು 3 ತಾಸು ಕಂಪಲ್ಸರಿ ಕೊಡ್ತೀರಿ. ಡ್ರಿಪ್ನಾಗ ಇದ್ದೇ ಇರ್ತೈತೆ ರೀ ಇದ್ರ ನೀರು. ಇದು ನೋಡ್ರಿ, ಇದು ಓನ್ ಹೊಲಕ್ಕೆ ಹಾಕ್ಯಾರ ಬಿಡ ನಂಗೈತಿ. ಇದು ಬೆಳೆದ್ರ ಹೊಲ ಅಂತ ಯಾರು ಗೊತ್ತಿದೆ ಯಾಕಲ್ಲ. ಓನ್ ಹೊಲ ಅಂತ ಅನ್ಕೊಂಡ್ರೆ ಫಸ್ಟ್ನೇ ಟೈಮ್ ಹಾಕಿರೋಂಥ ಬೆಡ್ ಹೊಡೆದು ಹಾಕ್ಯಾರ ಬಿಡು ಅನ್ನಂಗೆ. ಇದು ನೋಡಿದ್ರೆ ಎಳ್ಳೆ ಬೆಳೆ ಅದೇ ಬೆಟ್ಟಿನಲ್ಲೇ ಹಾಕಿದಂಥ ಬೆಳೆ ಇದು. ಅಂದ್ರೆ ಅದಕ್ಕೊಂದು ಈ ಬೆಳೆಗೆ ಸದ್ಯ ಸಪೋರ್ಟಿವ್ ಐತೆ ಅಂತ ಇದು ವಾತಾವರಣ ಕರೆಕ್ಟ್ ಐತ್ರಿ. ಈ ಹಿಂದ ವಾತಾವರಣ ಕೆಟ್ಟತ್ರಿ ಸ್ವಲ್ಪ. ವೈರಸ್ ಜಾಸ್ತಿ ಇತ್ತು ಈ ಹಿಂದ. ಸ್ವಲ್ಪ ಚಳಿ ಆಗೋದಕ್ಕೂ, ಸ್ವಲ್ಪ ಬಿಸಿಲು ಬೀಳೋದಕ್ಕೂ, ಒಂದಿಟ್ಟು ಹನಿ ಉದ್ರೋದಕ್ಕೂ. ಈ ಸಲ ಸ್ವಲ್ಪ ಕಮ್ಮಿ ವೈರಸ್ ಐತ್ರಿ, ಆದ್ರೆ ಅಷ್ಟೊಂದಿಲ್ಲ ಅನಿಸ್ತೈತೆ ನಮಗೆ. ವಾತಾವರಣ ಒಳ್ಳೆ ಚೆನ್ನಾಗೈತೆ. ಹೀರೆಕಾಯಿ ಬೆಳಿತೀವಿ, ಯಾಕಂದ್ರೆ ಹೀರೆಕಾಯಿ ಬೆಳಿತೀವಿ. ಯಾವಾಗಂದ್ರೆ ಹಿಂಗಾರಿಗೆ ಹೀರೆಕಾಯಿ ಹೋಗ್ತೀವಿ, ಮೆಕ್ಕೆಜೋಳ ತಕೊಂಡ್ರೆ ಹೀರೆಕಾಯಿ ಹೋಗ್ತೀವಿ. ಈಗ ಹೀರೆಕಾಯಿ ನಿಲ್ಸಕಂದ್ರೆ ನೋಡಿ ಗಾಳಿ ಜಾಸ್ತಿ ಆಗ್ತದೆ. ಹಿಂಗೆ ಜಾಸ್ತಿ ಆದಾಗ ಬಿದ್ದು ಬಿಡ್ತೈತಿ, ಅದು ಪೂರಿ ಕೆಳಕ ಬಿದ್ದು ಬಿಡ್ತೈತಿ. ಬಿತ್ತಂದ್ರೆ ಹೋಗ್ತು ಅದ್ ನೆತ್ ನಿಲ್ಸಕ್ ಆಗಲ್ರಿ. ಒಂದ್ಸಲ ಬಿತ್ತಂದ್ರೆ ಹೀರೆ ಬಳ್ಳಿನಾಗ್ಲಿ, ಆಗ್ಲ ಬಳ್ಳಿನಾಗ್ಲಿ, ಯಾವ್ದಾಗ್ಲಿ ಈ ಟೈಮ್ನಾಗ ಬಂದೋಬಸ್ತ್ ಒಗಿಯಕ್ ಆಗಲ್ರಿ. ಇದು ಮುಂಗಾರ ಬೆಸ್ಟ್, ಹಿಂಗಾರ ಬೆಸ್ಟ್ ಅಥವಾ ಇದು ಇಲ್ಲಿದ್ದ ಚೆನ್ನಾಗ್ರಿ. ಇದು ಒಳ್ಳೆ ರೇಟ್ ಇರ್ತೈತಿ ಇಲ್ಲಿದ್ದ ಬ್ಯಾಸಿಗೆ ಟೈಮ್ನಾಗ. ಸ್ವಲ್ಪ ಮುಂಗಾರಿ ಕಮ್ಮಿ ರೀ ಇದು. ಆಮೇಲೆ ಮದುವೆ ಸೀಸನ್ ಬಂತಂದ್ರೆ ಚೆನ್ನಾಗಿರುತ್ತೆ. ಮದುವೆ ಹಬ್ಬ ಹರಿದಿನ ಇದ್ದಾಗ ಒಳ್ಳೆ ರೇಟ್ ಇರ್ತೈತಿ ಇದಕ್ಕೆ. ವಿಜಯ ಕರ್ನಾಟಕದ ವಿಕೆ ಸೂಪರ್ ಸ್ಟಾರ್ ಪ್ರಶಸ್ತಿ ಪಡೆದ್ರ ಹೆಂಗೆ ಅನ್ಸುತ್ತೆ, ಖುಷಿ ಅನಿಸುತ್ತೆ? ಜಿಲ್ಲಾ ಮಟ್ಟದಾಗ ನಾನು ಆಯ್ಕೆ ಮಾಡಿದ್ದು ಭಾಳ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾವಿಲ್ಲೋ ಎಲಿಮರಿಕಾಯಿ ಆಗಿದ್ವಿ. ನಮ್ಮದು ಏನಂದ್ರೆ ಇಲ್ಲಿ ಬಿಟ್ರೆ ಹೊಲ ಬಿಟ್ರೆ ಮಾರ್ಕೆಟ್. ಯಾರನ್ನ ಯಾವ ಆಫೀಸರ್ನ ಕಾಣಕ್ಕೆ ನಮಗೆ ಟೈಮ್ ಸಿಗಲ್ಲ. ಇಂಥದ್ರಾಗ ಹುಡುಕ್ಯಾಡಿ ಅವರು ವಿಜಯ ಕರ್ನಾಟಕ ಪತ್ರಿಕೆಯರು ಅದು ಸ್ಟಾರ್ ಮಾಡಿದ್ರು ರೈತರನ್ನ ಹೋಗಿ. ತಾಲೂಕು ಮಟ್ಟದಾಗ ಕೊಟ್ಟಿದ್ರಿ 7 ವರ್ಷ ಕೆಳಗ. ಆಮೇಲೆ ಈ ಸಲ ಜಿಲ್ಲಾ ಮಟ್ಟದಾಗ ಆಯ್ಕೆ ಆದ್ರೆ ಭಾಳ ಖುಷಿ ಅನಿಸ್ತದೆ. ನೋಡ್ರಿ ಸ್ನೇಹಿತರೆ, ಇವರು ಅದ್ಭುತ ರೈತರು. ನಾನು ಇವ್ರ ತೋಟಕ್ಕೆ ಇದು 2ನೇ ಬೇರೆ ಒಂದು ಸಲ ಬಂದಾಗ ಅವ್ರು ಹೀರೆಕಾಯಿ ಮತ್ತು ಹಾಗಲಕಾಯಿ ಬೆಳೆದ್ರು. ಅದು ಇದೇ ಅಂತರ ಸಾಲದಲ್ಲೇ ಬೆಳೆದ್ರೆ. ಆಮೇಲೆ ಇವ್ರು ನೋಡ್ರಿ ಮಲ್ಚಿಂಗು ಮತ್ತು ಡ್ರಿಪ್, ಅದು ಎಷ್ಟಂದ್ರೆ ಯಾವ ಸಾಲಾಗ ಯಾವುದೇ ಖರ್ಚು ಮಾಡಬಾರ್ದು ಅಂತೇಳಿ ಅದೇ ಡ್ರಿಪ್ನಾಗ, ಅದೇ ಮಲ್ಚಿಂಗ್ನಾಗ, ಅದೇ ಬೆಡ್ನಲ್ಲೇ ಮತ್ತೆ ಅವ್ರ ಸದ್ಯಕ್ಕೆ ಹಾಕ್ಕೊಂಡು ಈಗ ಒಂದು ತಿಂಗಳ ಮೇಲಾಯ್ತು ಅಂತಾರೆ. ಈಗ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗೈತಿ. ಇದು ಅವ್ರಿಗೆ ಇವತ್ತು ನಾವು ಬರೀ 4 ಸಾಲ ಹರಿದೀವಿ. ಸುಮಾರು ಒಂದು 8 ಬಾಕ್ಸ್ ಸಿಕ್ಕೈತಿ. ಇದಿಷ್ಟು ಹರಿದ್ರೆ ಅಂದ್ರೆ 27 ಸಾಲ ಐತೆ ನಮ್ಮದು. ಇದಿಷ್ಟು ಹರಿದ್ರೆ ನಮ್ಗೆ ಒಂದು ಒಳ್ಳೆ ಈ ವರ್ಷ ನಾವು ಬೀಜ ಇಟ್ಟಿದ ಖರ್ಚನ್ನೆಲ್ಲ ತೆಗಿತೈತಿ. ಅದು ಈ ಬ್ಯಾಸಿಗೆ ಸಂದರ್ಭದಲ್ಲಿ ನಾವು ಏನಾದರೂ ಬೆಳೆದ್ರೆ ಒಂದಿಷ್ಟು ನಮ್ಗೆ ಆದಾಯ ಸಿಗುತ್ತಾ ಅಂತ ಹೇಳ್ತಾರೆ. ಅವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನಮಸ್ಕಾರ.